ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೋ ಒಂದು ಸಮಸ್ಯೆಯಿಂದ ನರಳ್ತಾನೆ ಇರ್ತಾರೆ. ನಾವು ಅಂದ್ಕೊಳ್ತೀವಿ ದುಡ್ಡಿದ್ರೆ ಯಾವ ಸಮಸ್ಯೆ ಕೂಡ ಬರಲ್ಲ ಅಂತ. ಆದ್ರೆ ಅದು ದೊಡ್ಡ ತಪ್ಪು. ದುಡ್ಡಿರೋನ್ಗೆ ಆರೋಗ್ಯ ಇರಲ್ಲ, ಆರೋಗ್ಯ ಇರೋನ್ಗೆ ದುಡ್ಡಿರಲ್ಲ. ಇದಲ್ದಿರ ಮಾನಸಿಕ ಸಮಸ್ಯೆ, ಭಯ, ಶತ್ರುಕಾಟ ಇದೆಲ್ಲ ಕೂಡ ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ಮನುಷ್ಯ ಕೂಡ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ದುಃಖ ಪಡ್ತಾನೆ ಇರ್ತಾನೆ. ಆದ್ರೆ ನಮ್ಮ ಹಿರಿಯರು ಹೇಳಿರುವಂತ ಕೆಲವು ವಿಷಯಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ನಮಗೆ ಎಷ್ಟೋ ಒಳಿತು ನಡೆಯುತ್ತೆ. ಇದರಿಂದ ಪ್ರಶಾಂತತೆ ಕೂಡ ಸಿಗುತ್ತೆ. ಅಂತ ಕೆಲವು ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯಾವ ವ್ಯಕ್ತಿಯಾಗಿರ್ಬೋದು ಮೊದಲು ಎದ್ದ ತಕ್ಷಣ ನೋಡೋದೇ ಫೋನ್. ಟೈಮ್ ನೋಡೋಕಾಗಿರ್ಬೋದು, ಅಥವಾ ಅಲಾರಂ ಆಫ್ ಮಾಡೋಕಾಗಿರ್ಬೋದು, ಅಥವಾ ಫೋನಲ್ಲಿ ದೇವರ ವಾಲ್ಪೇಪರ್ ಇಟ್ಕೊಂಡಿದ್ರೆ ಅದನ್ನ ನೋಡೋಕಾಗಿರ್ಬೋದು, ಅಥವಾ ಫೋನಲ್ಲಿ ನೀವು ಯಾರ ವಾಲ್ಪೇಪರ್ ಇಟ್ಕೊಂಡಿರ್ತೀರೋ ಅವರನ್ನ ನೋಡೋಕಾಗಿರ್ಬೋದು, ಅಥವಾ ನಿಮಗೆ ಬಂದಿರುವಂತ ಮಿಸ್ ಕಾಲ್ಗಳು, ಮೆಸೇಜ್ಗಳು ಚೆಕ್ ಮಾಡೋಕಾಗಿರ್ಬೋದು. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಈ ರೀತಿ ಯಾವುದೋ ಒಂದು ಕಾರಣಕ್ಕೆ ಎದ್ದ ತಕ್ಷಣ ಫೋನ್ ಕೈಯಲ್ಲಿ ತಗೋತೀವಿ, ಫೋನ್ ಮುಖಾನೇ ನೋಡ್ತೀವಿ. ಆದ್ರೆ ನಿಜ ಹೇಳ್ಬೇಕಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣನ್ನ ಉಜ್ಕೊಂಡು ನಮ್ಮ ಅಂಗೈಯನ್ನ ನೋಡ್ಕೋಬೇಕಾಗುತ್ತೆ. ನಮ್ಮ ಅಂಗೈಯೊಳಗೆ 3 ದೇವತೆಗಳಾದ ಲಕ್ಷ್ಮಿ, ಪಾರ್ವತಿ, ಸರಸ್ವತಿ ವಾಸ ಇರ್ತಾರೆ. ನಾವು ಎದ್ದ ತಕ್ಷಣ ನಮ್ಮ ಅಂಗೈಯನ್ನ ನೋಡ್ಕೊಳ್ಳೋದ್ರಿಂದ ಆ 3 ದೇವತೆಗಳ ಆಶೀರ್ವಾದ ನಮಗೆ ಸಿಗುತ್ತೆ. ಅಂಗೈ ನೋಡಿಕೊಳ್ಳುತ್ತಾ ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ನಾರಾಯಣಿ ನಮೋಸ್ತುತೆ. ಈ ಸ್ತೋತ್ರನ ಪ್ರತಿದಿನ ಬೆಳಗ್ಗೆ ನಾವು ಅಂಗೈ ನೋಡ್ಕೊಂಡು ಹೇಳ್ಕೊಳ್ಳೋದ್ರಿಂದ ದಿನ ದಿನ ನಮ್ಮ ಅದೃಷ್ಟ ಬದಲಾಗ್ತಾ ಹೋಗುತ್ತೆ. ಇನ್ನು ಎರಡನೇ ವಿಷಯ ಏನಂದ್ರೆ, ನೀವು ರಾತ್ರಿ ಮಲಗೋ ಮುಂಚೆ 11 ಸಾರಿ ಓಂ ನಮಃ ಶಿವಾಯ ಅಂತ ಹೇಳಿ ಮುಗಿಸಿದ ನಂತರ ಯಾರ ಜೊತೆ ಕೂಡ ಮಾತಾಡದೆ ಮೌನವಾಗಿ ನಿದ್ದೆ ಮಾಡಬೇಕು. ಪರಮೇಶ್ವರ ಲಯಕಾರಕ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಬ್ರಹ್ಮದೇವರನ್ನ ನೆನೆಸ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಈ ಸೃಷ್ಟಿಗೆ ಕಾರಣ ಅವರೇ ಆಗಿರೋದ್ರಿಂದ. ಸೂರ್ಯೋದಯದ ನಂತರ ಮಹಾವಿಷ್ಣುನ ನೆನೆಸ್ಕೋಬೇಕು. ಯಾಕಂದ್ರೆ ಅವರು ಸ್ಥಿತಿಕಾರಕ. ಅಂದ್ರೆ ನಮ್ಮ ದಿನನಿತ್ಯ ಜೀವನ ಯಾವ ರೀತಿ ಇರಬೇಕು ಅನ್ನೋದು ಅವರ ಮೇಲೇನೆ ಆಧಾರ ಪಟ್ಟಿರುತ್ತೆ. ಇನ್ನು ನಾವು ಮಲಗೋ ಮುಂಚೆ ಶಿವನನ್ನ ನೆನೆಸ್ಕೋಬೇಕು. ನಾವು ಮಾಡಿರುವಂತ ಪಾಪ ಪುಣ್ಯ ಎಲ್ಲವನ್ನೂ ಕೂಡ ಶಿವಾರ್ಪಣಂ ಅಂತ ಹೇಳೋ ಮೂಲಕ ಶಿವನಿಗೆ ಒಪ್ಪಿಸ್ಬೇಕು. ಒಂದು ವೇಳೆ ನಾನು ಈ ರಾತ್ರಿ ಹೀಗೆ ಕಣ್ಣು ಮುಚ್ಕೊಂಡ್ರೆ ನನಗೆ ಮೋಕ್ಷ ಕೊಡಪ್ಪ, ನನ್ನ ಕುಟುಂಬಕ್ಕೆ ನೀನೇ ರಕ್ಷಣೆಯಾಗಿರ್ಬೇಕು ಅಂತ ಶಿವನನ್ನ ನಾವು ಮಲಗೋ ಮುಂಚೆ ಪ್ರಾರ್ಥನೆ ಮಾಡಿ ಮಲ್ಕೋಬೇಕು. ಇನ್ನು ನಾವು ಅಂಗೈ ನೋಡ್ಕೊಂಡು ಹೇಳಿರುವಂತ ಮಂತ್ರ ಮುಗಿದ್ಮೇಲೆ ನಮ್ಮ ಇಷ್ಟ ದೇವರನ್ನ ನೋಡ್ಬೇಕು. ಕೆಲವರಿಗೆ ಎದ್ದ ತಕ್ಷಣ ಕನ್ನಡಿ ನೋಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಆದ್ರೆ ಮುಖ ಬಾಯಿ ತೊಳ್ಕೊಳ್ದೆ, ಮುಖಕ್ಕೆ ನೀರ್ ಹಾಕೊಳ್ದೆ ಕನ್ನಡಿ ನೋಡಬಾರ್ದು. ಇದಕ್ಕೆ ಕಾರಣ ಏನಂದ್ರೆ, ಕನ್ನಡಿ ಲಕ್ಷ್ಮೀದೇವಿ ವಾಸಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶುಚಿಯಾಗಿ ಮುಖ ಬಾಯಿ ತೊಳ್ಕೊಂಡು ಕನ್ನಡಿನ ನೋಡ್ಬೇಕು. ಇನ್ನು ಎದ್ದ ತಕ್ಷಣ ಮಂಚದಿಂದ ಕೆಳಗಡೆ ಕಾಲಿಟ್ಟ ತಕ್ಷಣ ಭೂದೇವಿಗೆ ನಮಸ್ಕಾರ ಮಾಡಿಕೊಂಡು, ಅಮ್ಮ ತಾಯಿ ಅಂತ ನಿನ್ನ ಮೇಲೆ ಕಾಲಿಟ್ಟು ನಡೀತಾ ಇದ್ದೀನಿ, ನನ್ನನ್ನ ಕ್ಷಮಿಸು ಅಂತ ಹೇಳ್ಬೇಕು. ಇನ್ನು ಮುಖ ಬಾಯಿ ತೊಳ್ಕೊಂಡ ನಂತರ ಮಹಿಳೆಯರಾದ್ರೆ ತುಳಸಿ ಗಿಡನ ನೋಡಿ ಕೈ ಮುಗಿದು ಸ್ವಲ್ಪ ನೀರು ಅರ್ಪಿಸ್ಬೇಕು. ಅದರ ನಂತರ ಸೂರ್ಯದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. ಅದೇ ಪುರುಷರಾದ್ರೆ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಂತ ಅಗತ್ಯ ಇಲ್ಲ. ನೇರವಾಗಿ ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಣೆ ಮಾಡಬೇಕು. ಆರ್ಘ್ಯ ಅಂದ್ರೆ ಒಂದು ಲೋಟದಲ್ಲಿ ಸ್ವಲ್ಪ ನೀರ್ ತಗೊಂಡು ಓಂ ಸೂರ್ಯದೇವಾಯ ನಮಃ ಅಂತ ಹೇಳ್ತಾ ಆ ಸೂರ್ಯನನ್ನೇ ನೋಡ್ತಾ 3 ಸಾರಿ ಆ ನೀರನ್ನ ಕೆಳಗೆ ಚೆಲ್ಬೇಕು. ಇದರ ಅರ್ಥ ಆ ನೀರನ್ನ ನಾವು ಸೂರ್ಯದೇವರಿಗೆ ಅರ್ಪಿಸ್ತಾ ಇದ್ದೀವಿ ಅಂತ. ಆರ್ಘ್ಯ ಅನ್ನೋದು
ಗಂಡಸರು ಹೆಂಗಸರು ಇಬ್ರು ಕೂಡ ಮಾಡ್ಬೋದು. ಇನ್ನು ಹಲ್ಲುಜ್ಜುವಾಗ ಪೂರ್ವದ ಕಡೆ ಮಾತ್ರ ತಿರುಗಿ ಹಲ್ಲು ಯಾವುದೇ ಕಾರಣಕ್ಕೂ ಉಜ್ಜಬಾರ್ದು. ಇನ್ನು ರಾತ್ರಿ ಮಲಗೋ ಮುಂಚೆ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿ, ಸ್ಟವ್ ಕ್ಲೀನ್ ಮಾಡಿ, ಕಸ ಎಲ್ಲ ಹೊರಗಡೆ ಬಿಸಾಡಿ ಅದರ ನಂತರನೇ ನಿದ್ದೆ ಮಾಡಬೇಕು. ಅಡುಗೆ ಮಾಡುವಾಗ ಸಾಧ್ಯವಾದಷ್ಟು ಮಾತಾಡದೆ ಪ್ರಶಾಂತವಾಗಿ ದೇವರ ಹಾಡುಗಳು ಕೇಳ್ತಾ ಅಡುಗೆ ಮಾಡೋಕೆ ಪ್ರಯತ್ನ ಪಡಿ. ಈ ರೀತಿ ನಾವು ನೆಮ್ಮದಿಯಾಗಿ ಯಾವುದೇ ಗಲಾಟೆ ಇಲ್ದಿರಾ, ಕೋಪ ಇಲ್ದಿರಾ ಅಡುಗೆ ಮಾಡಿದ್ರೆ ಊಟ ತಿಂದ ಮಕ್ಕಳ ಬುದ್ಧಿಶಕ್ತಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಡುಗೆ ಕೂಡ ರುಚಿಯಾಗಿರುತ್ತೆ. ಹಣೆಯಲ್ಲಿ ಬೊಟ್ಟು ಇಲ್ಲದೆ ಇರುವಂತ ಮಹಿಳೆಯನ್ನ ಯಾರು ಕೂಡ ಎದ್ದ ತಕ್ಷಣ ನೋಡಬಾರ್ದಂತೆ. ಅದೇ ಪ್ರಕಾರ ಕೂದಲು ಹರಿಬಿಟ್ಕೊಂಡಿರುವಂತ ಹೆಂಡತಿನ ಗಂಡ ಎದ್ದ ತಕ್ಷಣ ನೋಡಬಾರ್ದು. ಶಾಲೆಗೆ ಹೋಗೋ ಮಕ್ಕಳು ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸೂರ್ಯನನ್ನ ನೋಡ್ತಾ ಓಂ ಸವಿತ್ರೇ ನಮಃ ಈ ಮಂತ್ರನ 11 ಸಾರಿ ಜಪ ಮಾಡಬೇಕು. ಅದರ ನಂತರನೇ ಓದೋಕೆ ಕುಳಿತುಕೊಳ್ಬೇಕು. ಆಗ ತುಂಬಾ ಒಳ್ಳೇದಾಗುತ್ತೆ. ಓದನ್ನೋದು ನಿಜವಾಗ್ಲೂ ತಲೆಗತ್ತುತ್ತೆ. ಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದೆ ಬರ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.